ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರು, ಈ ಹಿಂದಿನ ನಾಯಕರು ಎಷ್ಟು ದಿನ ಸಿಎಂ ಆಗಿದ್ರು, ಇನ್ನ ಎಷ್ಟು ದಿನ ಸಿಎಂ ಆಗಿ ಮುಂದುವರೆದ್ರೆ ಯಾರ್ಯಾರ ದಾಖಲೆಯನ್ನ ಮುರಿತಾರೆ. ಸೊ ನೋಡಿ ವೀಕ್ಷಕರೇ, ಇಲ್ಲೇ ಒಂದು ಡಿಜಿಟ್ ಇದೆ ನಿಮ್ ಮುಂದೆ. ಯಾರ್ಯಾರು ಎಷ್ಟೆಷ್ಟು ದಿನ ಆಳಿದ್ರು, ಇನ್ನು ಎಷ್ಟು ದಿನ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ ಮುಂದುವರೆದ್ರೆ ಯಾರು ದಾಖಲೆಯನ್ನು ಆಳಿಸ್ತಾರೆ ಅಂತ. ಮೊದಲನೇದಾಗಿ ಡಿ ದೇವರಾಜ ಅರಸು ಅವರು ಆಳಿದಂತಹ ದಿನ ಬರೋಬ್ಬರಿ 2794 ದಿನಗಳು. ಎಷ್ಟು? 2794. ಈ 2794 ದಿನಗಳ ದಾಖಲೆಯನ್ನ ಮೀರಿಸಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರು 110 ದಿನ ಬೇಕು. ಇನ್ನ 110 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಬೇಕು ಅಂದಾಗ ದೇವರಾಜ್ ಅರಸ್ ಅವರ ಈ 2794 ದಿನಗಳ ದಾಖಲೆಯನ್ನ ಬ್ರೇಕ್ ಮಾಡ್ತಾರೆ. ಇನ್ನು 110 ದಿನ ಬೇಕು. ಇನ್ನು ನೆಕ್ಸ್ಟ್ ಎಸ್ ನಿಜಲಿಂಗಪ್ಪ ಅವರು ದೇವರಾಜ್ ಅರಸ್ ಅವರನ್ನ ಬಿಟ್ರೆ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ಆಳಿದಂತಹ ನಾಯಕರು 2730 ದಿನ. 2730 ದಿನ ಅವರು ಆಳಿದ್ದಾರೆ. ಈ ನಿಜಲಿಂಗಪ್ಪ ಅವರ ದಾಖಲೆಯನ್ನ ಮುರಿಬೇಕು ಅಂತಂದ್ರೆ 46 ದಿನ ಬೇಕು. ಇನ್ನ 46 ದಿನ ಮೀರಿಸಬೇಕು. 46 ದಿನ ಸಿದ್ದರಾಮಯ್ಯ ಅವರು ಸಿಎಂ ಚೇರ್ ಅಲ್ಲಿದ್ರೆ ನಿಜಲಿಂಗಪ್ಪ ಅವರ ಆ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. 110 ದಿನ ಮುಂದುವರೆದ್ರೆ ದೇವರಾಜ್ ಅರಸ್ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. ಹಂಗಿದ್ರೆ ಸಿದ್ದರಾಮಯ್ಯ ಅವರೀಗ ಸಿಎಂ ಆಗಿ ಎಷ್ಟು ದಿನ ಆಳಿದ್ದಾರೆ? 2684. ಇವತ್ತಿನ ದಿನವನ್ನು ಸೇರಿಸಿ ಇದು 2684 ಇವತ್ತಿನ ಈ ಕ್ಷಣದವರೆಗೂ. ಜನವರಿ 14 2026 ಇದ್ರೆ ಬರುವ ಜನವರಿ 14 2026 ಸಿಎಂ ಆಗಿ ಉಳಿದರೆ ಈ ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿ ಸಿದ್ದರಾಮಯ್ಯ ಅವರು ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದಂತವರು ಅನ್ನುವಂತಹ ದಾಖಲೆಯನ್ನ ಬರೀತಾರೆ. ದೇವರಾಜ್ ಅರಸ್ ಅವರ ದಾಖಲೆಯನ್ನ ಬ್ರೇಕ್ ಮಾಡುವ ಮೂಲಕ. ಸೊ ಈ ರೀತಿ ಲೆಕ್ಕಾಚಾರ ಇದೆ. ನೋಡೋಣ ಯಾವ ರೀತಿ ಆಗ್ಬಹುದು ಅಂತ. ಈಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರು, ಈ ಹಿಂದಿನ ನಾಯಕರು ಎಷ್ಟು ದಿನ ಸಿಎಂ ಆಗಿದ್ರು, ಇನ್ನ ಎಷ್ಟು ದಿನ ಸಿಎಂ ಆಗಿ ಮುಂದುವರೆದ್ರೆ ಯಾರ್ಯಾರ ದಾಖಲೆಯನ್ನ ಮುರಿತಾರೆ. ಸೊ ನೋಡಿ ವೀಕ್ಷಕರೇ, ಇಲ್ಲೇ ಒಂದು ಡಿಜಿಟ್ ಇದೆ ನಿಮ್ ಮುಂದೆ. ಯಾರ್ಯಾರು ಎಷ್ಟೆಷ್ಟು ದಿನ ಆಳಿದ್ರು, ಇನ್ನು ಎಷ್ಟು ದಿನ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ ಮುಂದುವರೆದ್ರೆ ಯಾರು ದಾಖಲೆಯನ್ನು ಆಳಿಸ್ತಾರೆ ಅಂತ. ಮೊದಲನೇದಾಗಿ ಡಿ ದೇವರಾಜ ಅರಸು ಅವರು ಆಳಿದಂತಹ ದಿನ ಬರೋಬ್ಬರಿ 2794 ದಿನಗಳು. ಎಷ್ಟು? 2794. ಈ 2794 ದಿನಗಳ ದಾಖಲೆಯನ್ನ ಮೀರಿಸಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರು 110 ದಿನ ಬೇಕು. ಇನ್ನ 110 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಬೇಕು ಅಂದಾಗ ದೇವರಾಜ್ ಅರಸ್ ಅವರ ಈ 2794 ದಿನಗಳ ದಾಖಲೆಯನ್ನ ಬ್ರೇಕ್ ಮಾಡ್ತಾರೆ. ಇನ್ನು 110 ದಿನ ಬೇಕು. ಇನ್ನು ನೆಕ್ಸ್ಟ್ ಎಸ್ ನಿಜಲಿಂಗಪ್ಪ ಅವರು ದೇವರಾಜ್ ಅರಸ್ ಅವರನ್ನ ಬಿಟ್ರೆ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ಆಳಿದಂತಹ ನಾಯಕರು 2730 ದಿನ. 2730 ದಿನ ಅವರು ಆಳಿದ್ದಾರೆ. ಈ ನಿಜಲಿಂಗಪ್ಪ ಅವರ ದಾಖಲೆಯನ್ನ ಮುರಿಬೇಕು ಅಂತಂದ್ರೆ 46 ದಿನ ಬೇಕು. ಇನ್ನ 46 ದಿನ ಮೀರಿಸಬೇಕು. 46 ದಿನ ಸಿದ್ದರಾಮಯ್ಯ ಅವರು ಸಿಎಂ ಚೇರ್ ಅಲ್ಲಿದ್ರೆ ನಿಜಲಿಂಗಪ್ಪ ಅವರ ಆ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. 110 ದಿನ ಮುಂದುವರೆದ್ರೆ ದೇವರಾಜ್ ಅರಸ್ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. ಹಂಗಿದ್ರೆ ಸಿದ್ದರಾಮಯ್ಯ ಅವರೀಗ ಸಿಎಂ ಆಗಿ ಎಷ್ಟು ದಿನ ಆಳಿದ್ದಾರೆ? 2684. ಇವತ್ತಿನ ದಿನವನ್ನು ಸೇರಿಸಿ ಇದು 2684 ಇವತ್ತಿನ ಈ ಕ್ಷಣದವರೆಗೂ. ಜನವರಿ 14 2026 ಇದ್ರೆ ಬರುವ ಜನವರಿ 14 2026 ಸಿಎಂ ಆಗಿ ಉಳಿದರೆ ಈ ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿ ಸಿದ್ದರಾಮಯ್ಯ ಅವರು ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದಂತವರು ಅನ್ನುವಂತಹ ದಾಖಲೆಯನ್ನ ಬರೀತಾರೆ. ದೇವರಾಜ್ ಅರಸ್ ಅವರ ದಾಖಲೆಯನ್ನ ಬ್ರೇಕ್ ಮಾಡುವ ಮೂಲಕ. ಸೊ ಈ ರೀತಿ ಲೆಕ್ಕಾಚಾರ ಇದೆ. ನೋಡೋಣ ಯಾವ ರೀತಿ ಆಗ್ಬಹುದು ಅಂತ. ಈಗ ಚಿಕ್ಕದೊಂದು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರು, ಈ ಹಿಂದಿನ ನಾಯಕರು ಎಷ್ಟು ದಿನ ಸಿಎಂ ಆಗಿದ್ರು, ಇನ್ನ ಎಷ್ಟು ದಿನ ಸಿಎಂ ಆಗಿ ಮುಂದುವರೆದ್ರೆ ಯಾರ್ಯಾರ ದಾಖಲೆಯನ್ನ ಮುರಿತಾರೆ. ಸೊ ನೋಡಿ ವೀಕ್ಷಕರೇ, ಇಲ್ಲೇ ಒಂದು ಡಿಜಿಟ್ ಇದೆ ನಿಮ್ ಮುಂದೆ. ಯಾರ್ಯಾರು ಎಷ್ಟೆಷ್ಟು ದಿನ ಆಳಿದ್ರು, ಇನ್ನು ಎಷ್ಟು ದಿನ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ ಮುಂದುವರೆದ್ರೆ ಯಾರು ದಾಖಲೆಯನ್ನು ಆಳಿಸ್ತಾರೆ ಅಂತ. ಮೊದಲನೇದಾಗಿ ಡಿ ದೇವರಾಜ ಅರಸು ಅವರು
ಆಳಿದಂತಹ ದಿನ ಬರೋಬ್ಬರಿ 2794 ದಿನಗಳು. ಎಷ್ಟು? 2794. ಈ 2794 ದಿನಗಳ ದಾಖಲೆಯನ್ನ ಮೀರಿಸಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರು 110 ದಿನ ಬೇಕು. ಇನ್ನ 110 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಬೇಕು ಅಂದಾಗ ದೇವರಾಜ್ ಅರಸ್ ಅವರ ಈ 2794 ದಿನಗಳ ದಾಖಲೆಯನ್ನ ಬ್ರೇಕ್ ಮಾಡ್ತಾರೆ. ಇನ್ನು 110 ದಿನ ಬೇಕು. ಇನ್ನು ನೆಕ್ಸ್ಟ್ ಎಸ್ ನಿಜಲಿಂಗಪ್ಪ ಅವರು ದೇವರಾಜ್ ಅರಸ್ ಅವ್ರನ್ನ ಬಿಟ್ರೆ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ಆಳಿದಂತಹ ನಾಯಕರು 2730 ದಿನ. 2730 ದಿನ ಅವರು ಆಳಿದ್ದಾರೆ. ಈ ನಿಜಲಿಂಗಪ್ಪ ಅವರ ದಾಖಲೆಯನ್ನ ಮುರಿಬೇಕು ಅಂತಂದ್ರೆ 46 ದಿನ ಬೇಕು. ಇನ್ನ 46 ದಿನ ಮೀರಿಸಬೇಕು. 46 ದಿನ ಸಿದ್ದರಾಮಯ್ಯ ಅವರು ಸಿಎಂ ಚೇರ್ ಅಲ್ಲಿದ್ರೆ ನಿಜಲಿಂಗಪ್ಪ ಅವರ ಆ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. 110 ದಿನ ಮುಂದುವರೆದ್ರೆ ದೇವರಾಜ್ ಅರಸ್ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರೀಗ ಸಿಎಂ ಆಗಿ ಎಷ್ಟು ದಿನ ಆಳಿದ್ದಾರೆ? 2684. ಇವತ್ತಿನ ದಿನವನ್ನು ಸೇರಿಸಿ ಇದು 2684. ಇವತ್ತಿನ ಈ ಕ್ಷಣದವರೆಗೂ ಜನವರಿ 14, 2026 ಇದ್ರೆ ಬರುವ ಜನವರಿ 14, 2026 ಸಿಎಂ ಆಗಿ ಉಳಿದರೆ ಈ ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿ ಸಿದ್ದರಾಮಯ್ಯ ಅವರು ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದಂತವರು ಅನ್ನುವಂತಹ ದಾಖಲೆಯನ್ನ ಬರೀತಾರೆ. ದೇವರಾಜ್ ಅರಸ್ ಅವರ ದಾಖಲೆಯನ್ನ ಬ್ರೇಕ್ ಮಾಡುವ ಮೂಲಕ. ಸೊ ಈ ರೀತಿ ಲೆಕ್ಕಾಚಾರ ಇದೆ. ನೋಡೋಣ ಯಾವ ರೀತಿ ಆಗ್ಬಹುದು ಅಂತ. ಈಗ ಚಿಕ್ಕದೊಂದು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರು. ಈ ಹಿಂದಿನ ನಾಯಕರು ಎಷ್ಟು ದಿನ ಸಿಎಂ ಆಗಿದ್ರು, ಇನ್ನ ಎಷ್ಟು ದಿನ ಸಿಎಂ ಆಗಿ ಮುಂದುವರೆದ್ರೆ ಯಾರ್ಯಾರ ದಾಖಲೆಯನ್ನ ಮುರಿತಾರೆ. ಸೊ ನೋಡಿ ವೀಕ್ಷಕರೇ, ಇಲ್ಲೇ ಒಂದು ಡಿಜಿಟ್ ಇದೆ ನಿಮ್ ಮುಂದೆ. ಯಾರ್ಯಾರು ಎಷ್ಟೆಷ್ಟು ದಿನ ಆಳಿದ್ರು, ಇನ್ನು ಎಷ್ಟು ದಿನ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ ಮುಂದುವರೆದ್ರೆ ಯಾರು ದಾಖಲೆಯನ್ನು ಆಳಿಸ್ತಾರೆ ಅಂತ. ಮೊದಲನೇದಾಗಿ ಡಿ ದೇವರಾಜ್ ಅರಸ್ ಅವರು ಆಳಿದಂತಹ ದಿನ ಬರೋಬ್ಬರಿ 2794 ದಿನಗಳು. ಎಷ್ಟು? 2794. ಈ 2794 ದಿನಗಳ ದಾಖಲೆಯನ್ನ ಮೀರಿಸಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರು 110 ದಿನ ಬೇಕು. ಇನ್ನ 110 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಬೇಕು ಅಂದಾಗ ದೇವರಾಜ್ ಅರಸ್ ಅವರ ಈ 2794 ದಿನಗಳ ದಾಖಲೆಯನ್ನ ಬ್ರೇಕ್ ಮಾಡ್ತಾರೆ. ಇನ್ನು 110 ದಿನ ಬೇಕು. ಇನ್ನು ನೆಕ್ಸ್ಟ್ ಎಸ್ ನಿಜಲಿಂಗಪ್ಪ ಅವರು ದೇವರಾಜ್ ಅರಸ್ ಅವ್ರನ್ನ ಬಿಟ್ರೆ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ಆಳಿದಂತಹ ನಾಯಕರು 2730 ದಿನ. 2730 ದಿನ ಅವರು ಆಳಿದ್ದಾರೆ. ಈ ನಿಜಲಿಂಗಪ್ಪ ಅವರ ದಾಖಲೆಯನ್ನ ಮುರಿಬೇಕು ಅಂತಂದ್ರೆ 46 ದಿನ ಬೇಕು. ಇನ್ನ 46 ದಿನ ಮೀರಿಸಬೇಕು. 46 ದಿನ ಸಿದ್ದರಾಮಯ್ಯ ಅವರು ಸಿಎಂ ಚೇರ್ ಅಲ್ಲಿದ್ರೆ ನಿಜಲಿಂಗಪ್ಪ ಅವರ ಆ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. 110 ದಿನ ಮುಂದುವರೆದ್ರೆ ದೇವರಾಜ್ ಅರಸ್ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರೀಗ ಸಿಎಂ ಆಗಿ ಎಷ್ಟು ದಿನ ಆಳಿದ್ದಾರೆ? 2684. ಇವತ್ತಿನ ದಿನವನ್ನು ಸೇರಿಸಿ ಇದು 2684. ಇವತ್ತಿನ ಈ ಕ್ಷಣದವರೆಗೂ ಜನವರಿ 14, 2026 ಇದ್ರೆ ಬರುವ ಜನವರಿ 14, 2026 ಸಿಎಂ ಆಗಿ ಉಳಿದರೆ ಈ ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿ ಸಿದ್ದರಾಮಯ್ಯ ಅವರು ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದಂತವರು ಅನ್ನುವಂತಹ ದಾಖಲೆಯನ್ನ ಬರೀತಾರೆ. ದೇವರಾಜ್ ಅರಸ್ ಅವರ ದಾಖಲೆಯನ್ನ ಬ್ರೇಕ್ ಮಾಡುವ ಮೂಲಕ. ಸೊ ಈ ರೀತಿ ಲೆಕ್ಕಾಚಾರ ಇದೆ. ನೋಡೋಣ ಯಾವ ರೀತಿ ಆಗ್ಬಹುದು ಅಂತ. ಈಗ ಚಿಕ್ಕದೊಂದು